ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ನವರಾತ್ರಿ ಹಬ್ಬದ 3ನೇ ದಿನದಂದು ದುರ್ಗಾದೇವಿಯ 3ನೇ ರೂಪವಾದ ತಾಯಿ ಚಂದ್ರಘಟಾಳನ್ನು ಪೂಜಿಸಲಾಗುತ್ತದೆ. ದುರ್ಗಾದೇವಿಯ ಈ ಅವತಾರವನ್ನು ಪಾಪಗಳ ನಾಶಕಿ ಎಂದು ಕರೆಯಲಾಗುತ್ತದೆ. ನವರಾತ್ರಿ ಹಬ್ಬದ 3ನೇ ದಿನದಂದು ತಾಯಿ ಚಂದ್ರಘಟಾಳನ್ನು ಪೂಜಿಸುವುದರಿಂದ ವ್ಯಕ್ತಿಯು ಧೈರ್ಯ ಮತ್ತು ಸ್ಥೈರ್ಯವನ್ನು ಪಡೆದುಕೊಳ್ಳುತ್ತಾನೆ. ನವರಾತ್ರಿಯ 3ನೇ ದಿನವಾದ ಅಕ್ಟೋಬರ್ 5ರಂದು ನಾವು ಚಂದ್ರಘಟಾ ದೇವಿಯನ್ನು ಪೂಜೆ ಮಾಡುತ್ತೇವೆ. ಆದ್ದರಿಂದ ದೇವಿಗೆ ಸಂಬಂಧಿಸಿದ ಕಥೆ ಏನು, ಹಾಗೆ ಪೂಜಾ ವಿಧಾನ, ಮಂತ್ರ ಮತ್ತು ದೇವಿಗೆ ಇಷ್ಟವಾದ ನೈವೇದ್ಯ, ಹೂ, ಬಣ್ಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ತಾಯಿಗೆ ಚಂದ್ರಘಟ ಎನ್ನುವ ಹೆಸರು ಹೇಗೆ ಬಂತು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ದುರ್ಗೆಯ 3ನೇ ರೂಪ ಚಂದ್ರಘಟ. ಯುದ್ಧ ಭಂಗಿಯಲ್ಲಿ ಸಿಂಹದ ಮೇಲೆ ಕುಳಿತಿರುವ ಚಂದ್ರಘಟಾಳು ಕೈಯಲ್ಲಿ ಖಡ್ಗ, ತ್ರಿಶೂಲ, ಬಿಲ್ಲು ಮತ್ತು ಗದೆ ಹಿಡಿದಿದ್ದಾಳೆ. ಅವಳ ಹಣೆಯ ಮೇಲೆ ಗಡಿಯಾರದ ಆಕಾರದಲ್ಲಿ ಅರ್ಧಚಂದ್ರನಿದ್ದಾನೆ. ಆದ್ದರಿಂದ ಅವಳನ್ನು ಚಂದ್ರಘಟ ಎಂದು ಕರೆಯಲಾಗುತ್ತದೆ. ತಾಯಿ ಚಂದ್ರಘಟ ರಾಕ್ಷಸರನ್ನು ನಾಶ ಮಾಡಲು ಅವತರಿಸಿದಳು. ಈಕೆಯಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಎಂಬ 3 ದೇವರುಗಳ ಶಕ್ತಿಗಳಿವೆ. ಚಿಕ್ಕದಾಗಿ ನಾವು ಚಂದ್ರಘಟ ದೇವಿಯ ಕಥೆಯ ಬಗ್ಗೆ ತಿಳಿಯುವುದಾದರೆ, ಹೊಸದಾಗಿ ವಿವಾಹವಾದ ಸ್ವರೂಪವನ್ನು ದುರ್ಗಾ ಮಾತೆಯು ಚಂದ್ರಘಟ ರೂಪದಲ್ಲಿ ತೋರಿಸಿದ್ದಾರೆ. ಹಿಮವಂತ ಹಾಗೂ ಮೈನಾ ದೇವಿಯ ಪುತ್ರಿಯಾಗಿ ಜನಿಸಿದ ಪಾರ್ವತಿಯು ಶಿವನನ್ನು ಪಡೆಯಲು ಕಠಿಣ ತಪಸ್ಸನ್ನು ಕೈಗೊಳ್ಳುತ್ತಾಳೆ. ಪಾರ್ವತಿಯ ಕಠೋರ ತಪಸ್ಸನ್ನು ಮೆಚ್ಚಿದ ಶಿವನು ಮದುವೆಯಾಗಲು ಒಪ್ಪಿಕೊಳ್ಳುತ್ತಾನೆ. ಇದರಂತೆ ಹಿಮವಾನನ ಅರಮನೆಯಲ್ಲಿ ಮದುವೆಯ ಏರ್ಪಾಡುಗಳು ನಡೆಯುತ್ತದೆ. ಸ್ಮಶಾನವಾಸಿಯಾದ ಶಿವನು ತನ್ನ ಭಯಾನಕ ರೂಪದಲ್ಲೇ ತನ್ನ ಗಣಗಳೊಂದಿಗೆ ಮೆರವಣಿಗೆಯಲ್ಲಿ ಅರಮನೆಯನ್ನು ತಲುಪುತ್ತಾನೆ. ಬೂದಿಯಿಂದ ಮುಚ್ಚಲ್ಪಟ್ಟ ಶರೀರ, ಕೊರಳಿನಲ್ಲಿ ಸುತ್ತಿದ ಹಾವುಗಳು, ಗಂಟಿನಂತಿರುವ ಜಟಧಾರಿಯಾಗಿರುತ್ತಾನೆ. ಅವನೊಂದಿಗೆ ದೆವ್ವಗಳು, ಪಿಶಾಚ ಗಣಗಳು, ಋಷಿಮುನಿಗಳು, ಅಘೋರಿಗಳನ್ನು ಒಳಗೊಂಡ ವಿಚಿತ್ರ ಮೆರವಣಿಗೆಯನ್ನು ನೋಡಿ ಪಾರ್ವತಿಯ ತಾಯಿ ಮೂರ್ಛೆ ಹೋಗುತ್ತಾಳೆ. ವಿವಾಹಕ್ಕೆಂದು ಸೇರಿದವರು ಶಿವನ ರೂಪ, ಅವನ ಗಣಗಳನ್ನು ನೋಡಿ ಆಘಾತವನ್ನು ಅನುಭವಿಸುತ್ತಾರೆ. ಇದನ್ನು ಕಂಡ ಪಾರ್ವತಿಯು ಶಿವನಿಗೆ ಮುಜುಗರವಾಗದಿರಲೆಂದು ಭಯಾನಕ ರೂಪವಾಗಿ ಚಂದ್ರಘಟೆಯಾಗಿ ಪರಿವರ್ತನೆಯಾಗುತ್ತಾಳೆ. ಚಿನ್ನದ ಮೈಬಣ್ಣವನ್ನು ಹೊಂದಿದ ಚಂದ್ರಘಟೆಯು 10 ತೋಳುಗಳನ್ನು ಹೊಂದಿದ್ದಳು. 9 ತೋಳುಗಳಲ್ಲಿ ತ್ರಿಶೂಲ, ಗದೆ, ಬಿಲ್ಲು, ಬಾಣ, ಖಡ್ಗ, ಕಮಲ, ಗಂಟೆ, ಕಮಂಡಲ ಹಾಗೂ 1 ತೋಳಿನಲ್ಲಿ ಅಭಯ ಮುದ್ರೆಯಿಂದ ಸಿಂಹವಾಹಿನಿಯಾಗಿ ರೂಪ ತಾಳುತ್ತಾಳೆ. ತನ್ನ ಭಕ್ತರಿಗೆ ತಾಯಿಯಂತೆ ಆದಿಶಕ್ತಿಯು ಸಹಾನುಭೂತಿಯನ್ನು ತೋರುತ್ತಾಳೆ ಹಾಗೂ ಕೆಟ್ಟವರಿಗೆ ಭಯಾನಕ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ಚಂದ್ರಘಟೆಯ ರೂಪ ತಾಳಿದ ಪಾರ್ವತಿಯು ಶಿವನಿಗೆ ಸುಂದರವಾದ ವರನ ರೂಪವನ್ನು ತಾಳಲು ವಿನ್ನವಿಸಿಕೊಳ್ಳುತ್ತಾಳೆ. ಪಾರ್ವತಿಯ ಮಾತಿಗೆ ಒಪ್ಪಿದ ಶಿವನು ಸುಂದರ ರೂಪ ತಾಳಿ ಆಭರಣಗಳಿಂದ ಅಲಂಕೃತನಾಗಿ ಕಾಣಿಸಿಕೊಳ್ಳುತ್ತಾನೆ. ಶಿವ ಹಾಗೂ ಪಾರ್ವತಿಯ ವಿವಾಹ ಸಾಂಗವಾಗಿ ನೆರವೇರುತ್ತದೆ. ಹೀಗೆ ಶಿವ ಹಾಗೂ ಪಾರ್ವತಿಯು ವಿವಾಹವಾದ ದಿನವನ್ನು ಪ್ರತಿ ವರ್ಷ ಮಹಾಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ. ಹಾಗೆ ಪೂಜಾ ವಿಧಾನದ ಬಗ್ಗೆ ನೋಡುವುದಾದರೆ, ನಿತ್ಯದ ಪೂಜೆಯಂತೆ ದೇವಿ ಪೂಜೆಯನ್ನು ಮಾಡಿ ಅಂದಿನ ದೇವಿಗೆ ಇಷ್ಟವಾಗಿರುವಂತಹ ಕಮಲದ ಹೂಗಳನ್ನು ದೇವಿಗೆ ಅರ್ಪಿಸಬೇಕು. ಕಮಲದ ಹೂಗಳು ಸಿಗದೇ ಇದ್ದ ಪಕ್ಷದಲ್ಲಿ ದೇವಿಗೆ ಬಿಳಿ ಅಥವಾ ಹಳದಿ ಬಣ್ಣದ ಗುಲಾಬಿ ಹೂಗಳನ್ನು ಅರ್ಪಿಸುವುದು ಮಂಗಳಕರವೆಂದು ನಂಬಲಾಗಿದೆ. ಈ ಹೂಗಳ ಅರ್ಪಣೆಯಿಂದ ನಮಗೆ ತಾಯಿಯು ಸಂತೋಷ ಮತ್ತು ದೀರ್ಘಾಯುಷ್ಯವನ್ನು ಕರುಣಿಸುತ್ತಾಳೆ. ನಮ್ಮ ಕೋರಿಕೆಗಳು ಬೇಗನೆ ಈಡೇರುತ್ತವೆ ಎಂಬ ನಂಬಿಕೆ ಇದೆ. ಜೊತೆಯಲ್ಲಿ ಚಂದ್ರಘಟಾ ದೇವಿಯ ವಿಗ್ರಹ ಅಥವಾ ಫೋಟೋದ ಮುಂದೆ ಸಣ್ಣ ಕೆಂಪು ಬಟ್ಟೆಯಲ್ಲಿ ಲವಂಗ, ವೀಳ್ಯದೆಲೆ ಮತ್ತು ಅಡಿಕೆಯನ್ನು ಹಾಕಿ ಚಂದ್ರಘಟಾ ದೇವಿಯ ಪಾದಗಳಿಗೆ ಅರ್ಪಿಸಿ ಮತ್ತು ದೇವಿಯ ನವರಣ ಮಂತ್ರವನ್ನು 108 ಬಾರಿ ಜಪಿಸಿ. ನೀವು ಚಂದ್ರಘಟಾ ದೇವಿಯ ಬೀಜ ಮಂತ್ರವನ್ನು ಸಹ ಜಪಿಸಬಹುದು. ಮರುದಿನ ಈ ಕೆಂಪು ಬಂಡಲನ್ನು ಸುರಕ್ಷಿತ ಸ್ಥಳದಲ್ಲಿ ಇರಿಸಿ. ಅಂದರೆ ನೀವು ಯಾವುದೇ ಶುಭ ಕಾರ್ಯಗಳಿಗೆ ಹೋದಾಗ ಅಥವಾ ನ್ಯಾಯಾಲಯಕ್ಕೆ ಸಂಬಂಧಿಸಿದಂಥ ವಿಷಯಗಳಿಗೆ ಸಂಬಂಧಿಸಿದ ಯಾವುದೇ ಕೆಲಸವನ್ನು ಮಾಡಲು ಹೊರಟಾಗ ಈ ಬಂಡಲನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ. ಇದರಿಂದ ಆತ್ಮಸ್ಥೈರ್ಯ ಹೆಚ್ಚುತ್ತದೆ ಮತ್ತು ಶತ್ರುಗಳ ಪ್ರತಿ ನಡೆಯೂ ವಿಫಲವಾಗುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೆಯೇ ಇಂದಿನ ದಿನ ವಿಶೇಷವಾಗಿ ಬಳಸುವಂತಹ ಬಣ್ಣ ಬಂದು ಗ್ರೇ ಕಲರ್, ಬೂದು ಬಣ್ಣದ ಬಟ್ಟೆಯನ್ನು ಧರಿಸಿ ನಾವು ಪೂಜೆಯನ್ನು ಮಾಡಬಹುದು. ಹಾಗೆ ದೇವರ ವಿಗ್ರಹಕ್ಕೂ ನಾವು ಬೂದು ಬಣ್ಣದ ಬಟ್ಟೆಯಿಂದ ಅಲಂಕಾರವನ್ನು ಕೂಡ ಮಾಡಬಹುದು. ಚಂದ್ರಘಟಾ ದೇವಿಗೆ ಕೇಸರಿ, ಖೀರ್ ಮತ್ತು ಹಾಲಿನಿಂದ ಮಾಡಿದಂತಹ ಸಿಹಿ ತಿಂಡಿಗಳನ್ನು ಅರ್ಪಿಸಬೇಕು. ಇದಲ್ಲದೆ ಚಂದ್ರಘಟಾ ದೇವಿಗೆ ಪಂಚಾಮೃತ, ಸಕ್ಕರೆ ಮತ್ತು ಸಕ್ಕರೆ ಮಿಠಾಯಿ, ಹಾಲಿನಿಂದ ಮಾಡಿದಂತಹ ಯಾವುದೇ ಸಿಹಿ ಪದಾರ್ಥವನ್ನಾದರೂ ನಾವು ದೇವರಿಗೆ ನೈವೇದ್ಯಕ್ಕಾಗಿ ಅರ್ಪಣೆ ಮಾಡಬಹುದು. ಈ ದೇವಿಯ ಪೂಜೆ ಮಾಡಿದರೆ ಜನ್ಮ ಜನ್ಮಾಂತರದ ಪಾಪವು ಮರೆಯಾಗುತ್ತದೆ. ಹಾಗೆಯೇ ಮಂತ್ರ, ತಂತ್ರ ಮುಂತಾದ ವಿಧಿವಿಧಾನಗಳಿಂದ ಪೂಜೆಗೈಯುವ ದುರ್ಗಾ ಮಾತೆಯ 3ನೆಯ ಶಕ್ತಿಯ ಹೆಸರೇ ಚಂದ್ರಘಟ.
ಪೂಜೆಯ ಪೂರ್ಣ ಫಲಕ್ಕಾಗಿ ನಾವು ದೇವಿಗೆ ಮಂತ್ರಗಳನ್ನು ಪಠನೆ ಮಾಡಬೇಕು. ಚಂದ್ರಘಟ ದೇವಿ ಮಂತ್ರ. ಏಂ ಶ್ರೀಂ ಶಕ್ತಾಯೇ ನಮಃ. ಯಾ ದೇವಿ ಸರ್ವಭೂತೇಷು ಮಾಂ ಚಂದ್ರಘಟ ರೂಪೇಣ ಸಂಸ್ಥಿತಾ. ನಮಸ್ತತೈ 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 ನಮೋ ನಮಃ. ಓಂ ದೇವಿ ಚಂದ್ರಘಟಾಯೇ ನಮಃ. ಓಂ ದೇವಿ ಚಂದ್ರಘಟಾಯೇ ನಮಃ. ಪಿಂಡಾಜ ಪ್ರವಾರುಧ ಚಂಡಕೋಪಸ್ಥ ಕೈರ್ಯುತ ಪ್ರಸಾದಂ ತನುತೆ ಮಧ್ಯಮ ಚಂದ್ರಘಟಂತಿ ವಿಶ್ರುತ. ದೇವಿಯ ಪ್ರಾರ್ಥನೆ. ಪಿಂಡಾಜ ಪ್ರವಾರುಧ ಚಂಡಕೋಪಸ್ಥ ಕೈರುತ ಪ್ರಸಾದಂ ತನುತೆ ಮಧ್ಯಮ ಚಂದ್ರಘಟೇತಿ ವಿಶ್ರುತ. ಚಂದ್ರಘಟ ಸ್ತುತಿ. ಯಾ ದೇವಿ ಸರ್ವಭೂತೇಷು ಮಾ ಚಂದ್ರಘಟ ರೂಪೇಣೆ ಸಂಸ್ಥಿತ. ನಮಸ್ತಸ್ತೈ 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 ನಮೋ ನಮಃ. ದೇವಿಯ ಧ್ಯಾನ. ವಂದೇ ವಂಚಿತ ಲಾಭಯ ಚಂದ್ರಾಂಧ್ರಕೃತ ಶೇಖರಂ ಸಿಂಹಾರೂಢ ಚಂದ್ರಘಟ ಯಶಸ್ವಿನಿಂ ಮಣಿಪುರಾಸ್ಮಿತಂ ತೃತೀಯ ದುರ್ಗಾ ತ್ರಿನೇತ್ರಂ ಶಂಖಗದಾ ತ್ರಿಶೂಲ ಚಪಶರ ಪದ್ಮ ಕಮಂಡಲು ಮಾಲಾ ವರಬೀತಕರಂ ಪತಂಬರ ಪರೀದಿಂ ಮೃದುಹಾಸ ನಾನಲಂಕಾರ ಭೂಷಿತಂ ಮಂಜಿರ ಹರ ಕೇಯೂರ ಕಿಂಕಿಣಿ ರತ್ನ ಕುಂಡಲ ಮಂಡಿಯಂ ಪ್ರಫುಲ್ಲ ವಂದನ ಬಿಬಿದಾರ ಕಾಂತ ಕಪೋಲಂ ತುಗಂ ಕುಚಂ ಕಾಮನೀಯಂ ಲವಣ್ಯಂ ಕ್ಷೀಣಾಕತಿ ನಿತ್ಯಂ ಬನಿಂ. ದೇವಿಯ ಸ್ತೋತ್ರ. ಆಪಾತುದಾರಿಣಿ ತುಮಹಿ ಆದಿಶಕ್ತಿ ಶುಭಪರಂ ಅನಿಮದಿ ಸಿದ್ಧಿದಾತ್ರಿ ಚಂದ್ರಘಟೆ ಪ್ರಾಣಮಾಮ್ಯಂ ಚಂದ್ರಮುಖಿ ಈಶತಾ ದತ್ತಿ ಈಶಾಂ ಮಂತ್ರ ಸ್ವರೂಪಿಣಂ ಧನದಾತ್ರಿ ಆನಂದದಾತ್ರಿ ಚಂದ್ರಘಟೆ ಪ್ರಣವಯಂ ನನರೂಪಣಧರಣಿ ಇಚ್ಛಾಮಯಿ ಐಶ್ವರ್ಯಾಯಿದಂ ಸೌಭಾಗ್ಯರೋಗ್ಯ ದೈನಿ ಚಂದ್ರಘಟೆ ಪ್ರಣಮಾಮಯಂ. ದೇವಿಯ ಕವಚ. ರಹಸ್ಯಂ ಶ್ರೀನು ವಕ್ಷ್ಯಾಮಿ ಶೈವೇಶಿ ಕಮಲನನೆ ಶ್ರೀಚಂದ್ರಘಟ್ಯ ಕವಚಂ ಸರ್ವಸಿದ್ಧಕಂ ಬೈನ ನೈಸಾಂ ಬಿನಾ ವಿನಿಯೋಗಂ ಬಿನ ಶಾಪೋದ ಬಿನ ಹೋಮಂ ಸ್ನಾನಂ ಶೌಚಾದಿ ನಾಸ್ತಿ ಶ್ರದ್ಧಾ ಮಾತ್ರೇನ ಕುಶಿಷ್ಯಾಮ ಕುಟಿಲಾಯ ವಂಚಕಾಯ ನಿಂದಕಾಯ ಚ ನ ದಾತವ್ಯಂ ನ ದಾತವ್ಯಂ ನ ದಾತವ್ಯಂ ಕದಾಚಿ. ಸ್ನೇಹಿತರೆ, ಚಂದ್ರಘಟಾದೇವಿಯು ಶುಕ್ರಗ್ರಹದ ಅಧಿಪತಿಯಾಗಿರುವವರು. ಇದರಿಂದಾಗಿ ಚಂದ್ರಘಟಾದೇವಿಯು ಜಗತ್ತಿನ ಸುಖ ಹಾಗೂ ಜೀವನದಲ್ಲಿ ಸಂತೋಷವನ್ನು ನೀಡುವವರು. ಚಂದ್ರಘಟಾದೇವಿಯು ನಮಗೆ ಆಶೀರ್ವದಿಸಿದರೆ ನಮಗೆ ಎಲ್ಲ ರೀತಿಯ ಸಂಪತ್ತು ಸಮೃದ್ಧಿಯೂ ಸಿಗುವುದು. ಮನೆಯಲ್ಲಿ ಯಾವತ್ತಿಗೂ ಆಹಾರದ ಕೊರತೆಯಾಗದು. ದೇವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.